ವೆಲ್ಕಮ್ ಬ್ಯಾಕ್ ಟು ಜೀವಾಗಿನಿ ವ್ಲಾಗ್ಸ್. ನಾವಿವತ್ತು ಹಾಕ್ತಾ ಇರೋ ಡಿಸೈನು ತುಂಬ ಈಸಿ ಆಗಿದೆ ಮತ್ತು ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಇದಕ್ಕೆ ಬೇಕಾಗಿರೋದು 6 ಎಳೆ ದಾರ ಮತ್ತು ನೀಡಲ್ ನಂಬರ್ 10. ಮೊದಲಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶೆಟ್ಟಲ್ಲಿ 2 ಸರಿ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿದ್ಮೇಲೆ ನೋಡಿ, ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಕಂಬ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಒಂದು ಕಂಬ ಆಯಿತು. ಎರಡನೇ ಕಂಬ 2 ಟೈಮ್ಸ್ ಲಾಕ್ ಆದಮೇಲೆ ಡಬಲ್ ಕ್ರೋಶೆಟ್ ಸ್ಟಾರ್ಟ್ ಮಾಡಬೇಕು. ನೋಡಿ, ಸೆಕೆಂಡ್ ಡಬಲ್ ಕ್ರೋಶೆಟ್ ಆಯಿತು. ಈ ಥರ್ಡ್ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಈ ಥರ 4 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್ ಆದಮೇಲೆ 4 ಡಬಲ್ ಕ್ರೋಶೆಟ್ ಆದಮೇಲೆ ಏನು ಮಾಡಬೇಕು, 2 ಚೈನ್ಸ್ ಹಾಕ್ಕೋಬೇಕು. 2 ಚೈನ್ಸ್ ಆದಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಇನ್ನು ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ, ಡಬಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. 2 ಚೈನ್ ಆದಮೇಲೆ ಈ ಥರ 1 ಡಬಲ್ ಕ್ರೋಶೆಟ್ ಆದಮೇಲೆ ಪುನಃ ಇನ್ನೊಂದು ಡಬಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಆದಮೇಲೆ ನೀಡಲ್ ಮೇಲೆ ಸ್ವಲ್ಪ ಥ್ರೆಡ್ ತೊಗೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನಾನು ಈ ಥರ ಬೀಡ್ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಬೀಡ್ ತೊಗೋಬೋದು ನೀವು. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆಗಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಮತ್ತೆ ಸ್ವಲ್ಪ ಕ್ರಾಸಾಗಿ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಬೀಡಿಗೆ ಮೊದಲು 2 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀವಿ. ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ 2 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ 2 ಡಬಲ್ ಕ್ರೋಶೆಟ್ ಆಯಿತು. ಬೀಡ್ ಆದಮೇಲೆ ಇವಾಗ ಏನು ಮಾಡಬೇಕು ಅಂದರೆ 2 ಚೈನ್ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ 2 ಟೈಮ್ಸ್ ಚೈನ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದೆಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಂದ ಮತ್ತೆ 4 ಕಂಬ ಹಾಕ್ಕೋಬೇಕು. ನೋಡಿ, ಈ ಥರ 2ರಲ್ಲೊಂದು 2ರಲ್ಲೊಂದು. ನೋಡಿ, ಈ ಥರ 4 ಕಂಬ ಹಾಕ್ಕೋಬೇಕು 2 ಚೈನ್ ಆದಮೇಲೆ. ಈ ಡಿಸೈನ್ ಬೇಗ ಆಗೋಗುತ್ತೆ, ಬಿಗಿನರ್ಸ್ಗೂ ಹೆಲ್ಪ್ ಆಗುತ್ತೆ. ಈ ಡಿಸೈನು ತುಂಬ ಚೆನ್ನಾಗಿದೆ. ಒಂದು 2 ಅವರಲ್ಲಿ ಹಾಕ್ಕೋಬೋದು. ಈ ಥರ 4 ಕಂಬ ಆದಮೇಲೆ ಮತ್ತೆ 2 ಚೈನ್ ಅದೆಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಂದ ಮತ್ತೆ ಕಂಬ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. 2 ಡಬಲ್ ಕ್ರೋಶೆಟ್ ಆದಮೇಲೆ ಬೀಡ್ ಇನ್ಸರ್ಟ್ ಮಾಡಬೇಕು. ಈ ಥರ 2 ಡಬಲ್ ಕ್ರೋಶೆಟ್ ಆದಮೇಲೆ ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಆದಮೇಲೆ ಮತ್ತೆ 2 ಕಂಬ ಅಂದರೆ ಡಬಲ್ ಕ್ರೋಶೆಟ್. ಒಂದು ಸರಿ 4 ಕಂಬ, 2 ಚೈನು, ಮತ್ತೆ 4 ಕಂಬ, ಮತ್ತೆ 2 ಕಂಬದ ಮಧ್ಯೆ 4 ಕಂಬದ ಮಧ್ಯದಲ್ಲಿ ಒಂದು ಬೀಡ್ ಬರುತ್ತೆ. ಇದೇ ಥರ ಈ ಡಿಸೈನು ಕಂಟಿನ್ಯೂ ಆಗುತ್ತೆ. ನೋಡಿ, ಬೀಡಿಗೆ ಮೊದಲು 2 ಕಂಬ ಬಂದಿದೆ, ಬೀಡ್ ಆದಮೇಲೆ 2 ಕಂಬ ಬಂದಿದೆ, ಮತ್ತೆ 2 ಚೈನ್ ಆದಮೇಲೆ ಮತ್ತೆ ಕಂಬ. ಇದಕ್ಕೆ ನಾವು ಈ ಡಿಸೈನಲ್ಲಿ ಯೂಸ್ ಮಾಡಿರೋದೆಲ್ಲ ಡಬಲ್ ಕ್ರೋಶೆಟ್ಟೆ. ಬೇಸ್ ಫುಲ್ಲು ಡಬಲ್ ಕ್ರೋಶೆಟಲ್ಲೇ ಮುಗ್ದೋಗುತ್ತೆ. ನೋಡಿ, ಈ ಥರ ಆದಮೇಲೆ 4 ಡಬಲ್ ಕ್ರೋಶೆಟ್ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಬೇಸ್ ಫುಲ್ಲು ನಮಗೆ ಇದೇ ಥರ ಕಂಟಿನ್ಯೂ ಆಗೋಗುತ್ತೆ. ತುಂಬ ಚೆನ್ನಾಗಿದೆ ಈ ಡಿಸೈನು, ಬೇಗನೂ ಹಾಕ್ಕೋಬೋದು. ನೋಡಿ, ಮೊದಲಿಗೆ 4 ಕಂಬ, 2 ಚೈನು, 2 ಕಂಬ, 1 ಬೀಡು, ಇದೇ ಥರ ಕಂಟಿನ್ಯೂ ಆಗುತ್ತೆ. ಮತ್ತು ಸೆಕೆಂಡ್ ಸ್ಟೆಪ್ಪು, ಪ್ರೀವಿಯಸ್ ಸ್ಟೆಪ್, ಫಸ್ಟ್ ಸ್ಟೆಪ್ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ಆಮೇಲೆ 4 ಚೈನ್ ಹಾಕೊಂಡ್ಮೇಲೆ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಬೀಡ್ ಬ್ಯಾಕ್ 6 ಲೇಯರ್ ಥ್ರೆಡ್ ಇರುತ್ತಲ್ಲ ಅಲ್ಲಿಗೆ ಕಂಬ ಹಾಕ್ಕೋಬೇಕು. 1 ಕಂಬ, 2 ಚೈನ್ ಗ್ಯಾಪಿಂದನೇ ಬೀಡ್ ಬ್ಯಾಕ್ ಇರೋ ಥ್ರೆಡ್ಗೆ ಕಂಬಗಳನ್ನ ಹಾಕ್ಕೋಬೇಕು. 2ರಲ್ಲೊಂದು ಮತ್ತು 2ರಲ್ಲೊಂದು. ಡಬಲ್ ಕ್ರೋಶೆಟ್ ಮಾಡೋದು ತುಂಬ ಈಸಿ. ನೋಡಿ, ಇದು ಥರ್ಡ್ ಡಬಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ. 3, 4, 5, 6. ಡಬಲ್ ಕ್ರೋಶೆಟ್ ಆಗಿರೋದ್ರಿಂದ ನಾನು ಫಾಸ್ಟಾಗಿ ಹಾಕೋತಾ ಇದ್ದೀನಿ. ಇದು ಎಲ್ರಿಗೂ ಈಸಿ ಡಬಲ್ ಕ್ರೋಶೆಟ್ ಮಾಡೋದು. ನೋಡಿ, 6, 7 ಆಯಿತು.
ಈ ಡಬಲ್ ಕ್ರೋಶೆಟ್ ಕಂಬಗಳು ನೀವು ಯಾವ ಸೈಜ್ ಬೀಡ್ ತೊಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಬೀಡ್ಗೆ ನಾನು 7 ಡಬಲ್ ಕ್ರೋಶೆಟ್ ಬೀಡಿಗೆ ಮೊದಲು ಹಾಕಿದ್ದೀನಿ. ಒಂದು ಬೀಡ್ ಇನ್ಸರ್ಟ್ ಮಾಡಿದ್ದೀನಿ, ಸ್ಮಾಲ್ ಬೆಟಲ್ ಬೀಡ್ ಇನ್ಸರ್ಟ್ ಮಾಡಿದ್ದೀನಿ ಸೆಂಟರಲ್ಲಿ. ಬೀಡ್ ಮೊದಲು 7 ಡಬಲ್ ಕ್ರೋಶೆಟ್ ಇದೆ, ಮತ್ತು ಬೀಡ್ ಆದಮೇಲೆ ಇವಾಗ 7 ಡಬಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. ನೀವು ಇನ್ ಕೇಸ್ ಸ್ಮಾಲ್ ಬೀಡ್ ತೊಗೊಂಡ್ರೆ, ಇನ್ನೂ ಸ್ವಲ್ಪ ಸ್ಮಾಲ್ ಬೀಡ್ ತೊಗೊಂಡ್ರೆ 12 ಡಬಲ್ ಕ್ರೋಶೆಟ್ ಆಗ್ಬೋದು. ನಾನಿಲ್ಲಿ 14 ಡಬಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. ನೋಡಿ 7 ಬೀಡ್ ಮಧ್ಯದಲ್ಲಿ ಒಂದು ಮೆಟಲ್ ಬೀಡ್, ಸ್ಮಾಲ್ ಮೆಟಲ್ ಬೀಡ್ನ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಆಯಿತು. ಇದಕ್ಕೆ ಆ 2 ಚೈನ್ ಗ್ಯಾಪ್ ಇದೆಯಲ್ಲ, ನೆಕ್ಸ್ಟು ಅಲ್ಲಿ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ 4 ಚೈನ್ ಆದಮೇಲೆ 2 ಚೈನ್ ಗ್ಯಾಪಲ್ಲಿ ಲಾಕ್, ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಬೀಡ್ ಬ್ಯಾಕ್ ಇರೋ ಥ್ರೆಡ್ಗೆ ಡಬಲ್ ಕ್ರೋಶೆಟ್ ಹಾಕ್ಕೋಬೇಕು. 7 ಡಬಲ್ ಕ್ರೋಶೆಟ್ ಮೊದಲು ಹಾಕ್ಕೋಬೇಕು. 7 ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಸ್ಮಾಲ್ ಮೆಟಲ್ ಬೀಡ್ ಹಾಕ್ಕೊಂಡಿದ್ದೀನಿ. ಸ್ಮಾಲ್ ಮೆಟಲ್ ಬೀಡ್ ಆದಮೇಲೆ ಮತ್ತೆ 7 ಡಬಲ್ ಕ್ರೋಶೆಟ್ ಹಾಕೋತಿದ್ದೀನಿ. ತುಂಬ ಈಸಿಯಾಗಿದೆ ಈ ಡಿಸೈನು. ಯಾರು ಇನ್ನೂ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಮತ್ತೆ ಬೇರೆ ಬೇರೆ ಕುಚ್ಚು ಡಿಸೈನ್ಸ್ನೆಲ್ಲ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇವಾಗ ನೋಡಿ ಮೆಟಲ್ ಬೀಡ್ ಇನ್ಸರ್ಟ್ ಆಯಿತು. ಮೆಟಲ್ ಬೀಡ್ ಹಾಕಿದ್ಮೇಲೆ ಮತ್ತೆ 7 ಕಂಬಗಳನ್ನ ಹಾಕೋತಾ ಇದ್ದೀನಿ. 7 ಕಂಬ ಆದಮೇಲೆ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಟೋಟಲ್ 14 ಡಬಲ್ ಕ್ರೋಶೆಟ್ ಇದೆ. 1 ಆರ್ಚಲ್ಲಿ 14 ಡಬಲ್ ಕ್ರೋಶೆಟ್ ಇದೆ. ಮಿಡಲಲ್ಲಿ ಒಂದು ಸ್ಮಾಲ್ ಮೆಟಲ್ ಬೀಡ್ ಇದೆ, ಗೋಲ್ಡ್ ಕಲರ್ ಸ್ಮಾಲ್ ಮೆಟಲ್ ಬೀಡ್ ಇದೆ. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ಸೆಕೆಂಡ್ ಸ್ಟೆಪ್ ಕೂಡ ಇದೇ ಥರ ಕಂಟಿನ್ಯೂ ಆಗುತ್ತೆ. ತುಂಬ ಈಸಿ ಆಗಿದೆ ಈ ಡಿಸೈನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಆರ್ಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಫುಲ್ ಸ್ಯಾರಿ 2 ಸ್ಟೆಪ್ಸಲ್ಲೇ ಕಂಪ್ಲೀಟ್ ಆಗೋಗುತ್ತೆ. ಆ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕುಚ್ಚು ಕಟ್ಟಿದ್ಮೇಲೆ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ಗೂ ಹೆಲ್ಪ್ ಆಗುತ್ತೆ ಈ ಡಿಸೈನ್. ತುಂಬ ಬೇಗ ಹಾಕೋಬೋದು ಅವರು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.